ಪಾಂಡವಪುರ ಪಟ್ಟಣದ ತಾಲೂಕು ದಂಡಾಧಿಕಾರಿಯವರ ಕಚೇರಿಯ ಮುಂದೆ ಶ್ರೀರಂಗಪಟ್ಟಣ, ಕೆಆರ್ ಪೇಟೆ ಹಾಗೂ ಪಾಂಡವಪುರದ ವಕೀಲರು ಒಗ್ಗೂಡಿ ಉಪವಿಭಾಗಾಧಿಕಾರಿ ಶ್ರೀನಿವಾಸ್ ಅವರನ್ನು ಶೀಘ್ರವೇ ಹುದ್ದೆಯಿಂದ ವಜಾಗೊಳಿಸುವಂತೆ ಎಡಿಸಿಯವರ ಮೂಲಕ ಜಿಲ್ಲಾಧಿಕಾರಿಯವರಿಗೆ ಮನವಿಯನ್ನು ಸಲ್ಲಿಸಿದರು. ಕೆಆರ್ ಪೇಟೆ ತಾಲೂಕಿನ ವಕೀಲ ಸಂಘದ ಸದಸ್ಯ ಅಮಿತ್ ಅವರು ಜಮೀನಿನ ಪರವಾಗಿ ಎಸಿಯವರ ಹತ್ತಿರ ಮಾತನಾಡಲು ಹೋಗಿದ್ದ ಸಮಯದಲ್ಲಿ ಎಸಿಯವರು ಸೌಜನ್ಯದಿಂದ ಮಾತನಾಡಿಸದೆ ಏಕವಚನದಲ್ಲಿ ಮಾತನಾಡಿಸಿ, ಜೊತೆಗೆ ನಮ್ಮ ವಕೀಲರಾದ ಅಮಿತ್ ಅವರನ್ನು ಪೊಲೀಸ್ ಕಸ್ಟಡಿಗೆ ಒಪ್ಪಿಸಿದ್ದಾರೆ. ಇದನ್ನು ಖಂಡಿಸಿ ನಾವು ಈ ಕೂಡಲೇ ಎಸಿಯವರನ್ನು ಕೆಲಸದಿಂದ ವಜಾಗೊಳಿಸುವಂತೆ ಪ್ರತಿಭಟನೆಯನ್ನು ಮಾಡುತ್ತಿದ್ದೀವಿ ಎಂದು ತಿಳಿಸಿದರು. ನಮ್ಮ ಕೆಪೇಟೆ ವಕೀಲರ ಸಂಘದ ಸದಸ್ಯರಾದಂಥ ಅಮಿತ್ ರವರು ಒಂದು ಪ್ರಕರಣ ಸಂಬಂಧ ಅವರು ಮಾನ್ಯ ಎಸಿಯವರನ್ನ ವಿಚಾರ ಮಾಡಕ್ಕೆ ಬಂದಾಗ ಅವ್ರಿಗೆ ಬೆಳಿಗ್ಗೆ ಕಾದಿದ್ದರೂ ಕೂಡ ಅವ್ರಿಗೆ ಯಾವುದೇ ಸಮಯವನ್ನು ನೀಡದೆ ಉದ್ದಟತನದಿಂದ ವರ್ತಿಸಿ ಅವರನ್ನ ಪೊಲೀಸ್ ಕಸ್ಟಡಿಗೆ ಕೊಟ್ಟಿರುವಂಥ ವಿಚಾರದಲ್ಲಿ ಇವತ್ತು ಮಂಡ್ಯ ಜಿಲ್ಲೆಯ ಎಲ್ಲ ವಕೀಲರ ಸಂಘಗಳು ಕೂಡ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ತೀವ್ರ ರೀತಿಯ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿ ಇವತ್ತು ಪಾಂಡವಪುರದ ವಿಭಾಗಾಧಿಕಾರಿಗಳ ಕಚೇರಿ ಮುಂದೆ ಈ ವ್ಯಾಪ್ತಿಗೆ ಸೇರಿದಂಥ ಪಾಂಡವಪುರ, ಶ್ರೀರಂಗಪಟ್ಟಣ ಮತ್ತು ಕೆಆರ್ಪೇಟೆ ವಕೀಲರ ಸಂಘದ ಎಲ್ಲ ಸದಸ್ಯರು ಮತ್ತು ಪದಾಧಿಕಾರಿಗಳು ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಏನು ಈ ನಮ್ಮ ವಕೀಲರು ಅಂತ ತಿದ್ದಿದ್ರು ಕೂಡ ಅವರನ್ನು ಪೊಲೀಸ್ ಕಸ್ಟಡಿಗೆ ಕೊಟ್ಟಿರೋದಂಥದ್ದು ಖಂಡನೀಯವಾದಂಥ ಸಂಗತಿ. ಇದು ವಕೀಲರ ವಿಚಾರದಲ್ಲೇ ಈ ರೀತಿ ಆದಂಥ ಸಂದರ್ಭದಲ್ಲಿ ಇನ್ನು ಸಾರ್ವಜನಿಕರ ಬಗ್ಗೆ ಇನ್ಯಾವ ರೀತಿ ತಾಲೂಕು ಆಡಳಿತ ನಡ್ಕೊಳ್ತಿದೆ ಅನ್ನೋದು ಬಹಳ ಗಂಭೀರವಾದಂಥ ವಿಚಾರ. ಈಗ ಏನು ಅವರಿಗೆ ಮಧ್ಯವರ್ತಿಗಳ ಮೂಲಕ ಹಣದ ಆಮಿಷ ಒಡ್ಡಿ ಅವ್ರ ಹತ್ರ ಹೇಳಿದ್ರೆ ಈಗಾಗಲೇ ಮಾತಾಡಿ ಅವ್ರ ಹತ್ರ ಇವ್ರು ಮಾತಾಡಿರೋದು ವಿಡಿಯೋ ಕ್ಲಿಪ್ಗಳು ಮತ್ತು ಎಲ್ಲ ದಾಖಲೆಗಳು ಕೂಡ ಇದೆ. ಮತ್ತು ಮಧ್ಯವರ್ತಿಗಳು ಯಾರು ಮೀಟ್ ಮಾಡಿ ಅಂತ ಹೇಳಿದ್ದಾರೆ, ಮಧ್ಯವರ್ತಿಗಳು ಮಾತಾಡಿರುವಂಥ ಎಲ್ಲ ಸಂಗತಿಗಳಿದೆ. ಅವ್ರ ಬಗ್ಗೆ ಮತ್ತು ಏನು ಅನುಚಿತವಾಗಿ ವರ್ತಿಸಿದ್ದಾರೆ ಎಸಿ ಅವ್ರನ್ನ ಅಮಾನತು ಮಾಡಬೇಕಂತೇಳಿ ನಾವು ನಮ್ಮ ಎಲ್ಲ ವಕೀಲರ ಸಂಘದ ಮೂಲಕ ಆಗ್ರಹಿಸ್ತೇವೆ. ಏನೇ ಬಂದರೂ ಕೂಡ ಒಳ್ಳೆ ರೀತಿ ಇದು ಮಾಡ್ತಿದ್ದು ಹಾಗಾಗಿ ಖಂಡಿತವಾಗ್ಲೂ ಕೂಡ ಈ ಗಟ್ಟೆ ಆಗ್ತದೆ.